ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಈಗ ಬರ್ತಾ ಇರುವಂಥ ಒಂದು ಸುದ್ದಿಯನ್ನು ಗಮನಿಸೋಣ. ಆರೋಪಿಗಳ ಜೊತೆ ಬಿಜೆಪಿ ಶಾಸಕ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ. ಪಕ್ಷದ ಆಧಾರದ ಮೇಲೆ ಈ ಕೇಸ್ ನೋಡ್ತಾ ಇಲ್ಲ. ಒಂದು ವೇಳೆ ನಮ್ಮ ಪಕ್ಷದವರು ಇದ್ದರೂ ತಪ್ಪಿತಸ್ಥರೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಲೆ ಕೇಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಒಂದು ಅದ್ಭುತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫ್ಯಾಂಟಾಸ್ಟಿಕ್. ತನಿಖಾಧಿಕಾರಿ ಬಿಟ್ಟರೆ ಇದರಲ್ಲಿ ಬೇರೆ ಯಾರೂ ಭಾಗಿಯಾಗಿಲ್ಲ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಸಚಿವರು ಇದ್ದಾರೆ, ಕಾಂಗ್ರೆಸ್ ಶಾಸಕರು ಇದ್ದಾರೆ, ಬಿಜೆಪಿಯ ಮಾಜಿ ಸಚಿವರುಗಳು ಇದ್ದಾರೆ, ಶಾಸಕರು ಇದ್ದಾರೆ. ಎಲ್ಲರೂ ದರ್ಶನಿಂದ ಲಾಭ ಪಡೆದವ್ರೆ. ಹಾಗಾಗಿ ಬೇರೆ ಬೇರೆ ಪ್ರಯತ್ನಗಳಾಗ್ತಾ ಇದೆ. ಅದರ ಜೊತೆಗೆ ಸಿನಿಮಾಗೆ ಕೆಲವು ಸಚಿವರ ಮಕ್ಕಳು ಮತ್ತು ಶಾಸಕರು ದುಡ್ಡು ಹಾಕಿದ್ದಾರೆ. ಇವರಿಗೆ ರೇಣುಕಾಸ್ವಾಮಿ ಸತ್ತನೋ ಅಥವಾ ರೇಣುಕಾಸ್ವಾಮಿ ಕೊಲೆ ಆಯಿತೋ ಸಂಬಂಧನೇ ಇಲ್ಲ. ನಮ್ಮ ದುಡ್ಡು ಹೋಗ್ತಾ ಇದೆ, ಅವನನ್ನು ಬಿಡಿಸ್ಕೊಂಬನ್ನಿ ಅಷ್ಟೇ ಈ ರಾಜಕಾರಣಿಗಳ ಬಳಿ ಇರುವಂಥದ್ದು. ಇಂಥ ಒತ್ತಡಗಳು ಬರ್ತಾ ಇದೆಯಾ ಅಂತ ನಾವು ಕೇಳಿದ್ವಿ. ಆಗ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಕೇಳಿಸ್ಕೊಳ್ಳಿ. ಯಾರು ಅದ್ರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲೇ ಇಂಟರ್ಫಿಯರ್ ಆಗಿಲ್ಲ ನನ್ಗೆ ಗೊತ್ತಿದ್ದಾಗೆ. ಅದು ಅವಶ್ಯಕತೆನೂ ಇಲ್ಲ ಯಾರಿಗೂ. ಯಾರನ್ನು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ. ನನ್ನ ಹತ್ರ ಅಂತೂ ಯಾರೂ ಬಂದಿಲ್ಲ. ಪಕ್ಷದ ಆಧಾರದ ಮೇಲೆ ಈ ಕೇಸನ್ನೇನು ನಾವು ನೋಡ್ತಾ ಇಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ, ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ, ಅವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ತಪ್ಪಿತಸ್ಥರೇ. ಅವ್ರೇನಾದರೂ ಬೇರೆ ಪಕ್ಷದಲ್ಲಿದ್ದರೆ ಕೂಡ ಅದನ್ನ ನಾವು ಮುಖ್ಯವಾಗಿ ತಗೊಳ್ಳೋದಕ್ಕೆ ಹೋಗಲ್ಲ. ಅವ್ರು ಏನು ತಪ್ಪು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಿದ್ದಾರೆ ಆ ಆಧಾರದ ಮೇಲೆ ಹೋಗ್ಬೇಕಾಗುತ್ತೆ. ಯಾರು ಅದ್ರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ರೆ ಬೇರೆ ಯಾರು ಆ ವಿಚಾರದಲ್ಲೇ ಇಂಟರ್ಫಿಯರ್ ಆಗಿಲ್ಲ ನನ್ಗೆ ಗೊತ್ತಿದ್ದಾಗೆ. ಅದು ಅವಶ್ಯಕತೆನೂ ಇಲ್ಲ ಯಾರಿಗೂ. ಯಾರನ್ನು ನಾನಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಯಾರನ್ನು. ನಟ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಪ್ರಕರಣದಿಂದ ಬಚಾವ್ ಮಾಡಲೇಬೇಕು ಅಂತ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಅವರ ಪರ ವಕೀಲರಾಗಿ ಈಗ CV ನಾಗೇಶ್ ಅವರನ್ನ ನೇಮಕ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 2 ದಿನಗಳಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ದರ್ಶನ್ ಪರ ವಕೀಲರಾಗಿ CV ನಾಗೇಶ್ ವಾದ ಮಂಡನೆ ಮಾಡಲಿದ್ದಾರೆ. CV ನಾಗೇಶ್ ನೇಮಕ ಮಾಡಿಕೊಂಡಿದ್ದಾರೆ ನಟ ದರ್ಶನ್. ಜಾಮೀನು ಅರ್ಜಿ ಸಲ್ಲಿಕೆಯ ವೇಳೆ CV ನಾಗೇಶ್ ಅವರೇ ವಾದ ಮಾಡ್ತಾರೆ. ನಾಳೆ ಪರಪ್ಪನ ಅಗ್ರಹಾರಕ್ಕೆ ಆರೋಪಿ ದರ್ಶನ್. ಕಾರಣ 2 ದಿನ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಆ ಬಳಿಕ ಪರಪ್ಪನ ಅಗ್ರಹಾರ ಜೈಲೇ ಗತಿ. ಬಟ್ ತತ್ಕ್ಷಣಕ್ಕೆ ಅವ್ರಿಗೆ ಬೇಲ್ ಸಿಗುತ್ತಾ, ಜಾಮೀನು ಸಿಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಗುತ್ತೆ. ಕಾರಣ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ತನಕ ಕೂಡ ಅವರು ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗುತ್ತೆ. ಆನಂತರ ಜಾಮೀನು ಅರ್ಜಿ ಸಲ್ಲಿಕೆ ಆದರೂ ಕೂಡ ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಏನು ತೀರ್ಮಾನಕ್ಕೆ ಬರುತ್ತೆ ಕಾದ್ ನೋಡಬೇಕು. ಬಟ್ ಸದ್ಯಕ್ಕಂತೂ ಈ ಪ್ರಕರಣದಿಂದ ರಿಲೀಫ್ ಇಲ್ಲ. ಹಾಗಾಗಿ ನಾನಾ ಕಸರತ್ತುಗಳಂತೂ ಆಗ್ತಾನೆ ಇದೆ. ನಟ ದರ್ಶನ್ ಅವರನ್ನ ಆಚೆ ಕರ್ಕೊಂಡು ಬರಲೇಬೇಕು ಅಂತ. ಹಾಗಾಗಿ ಈಗ CV ನಾಗೇಶ್ ಅವರನ್ನ ತಮ್ಮ ವಕೀಲರಾಗಿ ನೇಮಕ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ ಅನಿಲ್ ಬಾಬು ಅವರನ್ನ ದರ್ಶನ್ ಪರ ವಕೀಲರಾಗಿ ನೇಮಕ ಮಾಡಿದ್ರು ಸ್ವತಃ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಜಾಮೀನು ಅರ್ಜಿ ಸಲ್ಲಿಕೆ ಆದ ಬಳಿಕ ಅಲ್ಲಿ ವಾದ ಮಾಡೋದು CV ನಾಗೇಶ್ ಅವರಂತೆ. ನಟ ದರ್ಶನ್ ಪರವಾಗಿ ಅವರು ವಾದ ಮಂಡನೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಟ್ರಾಂಗ್ ವಕೀಲರು ಬೇಕು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡಿ ಅವ್ರನ್ನ ಆಚೆ ತರಬೇಕು ಅಂತ. ಹಾಗಾಗಿ CV ನಾಗೇಶ್ ಅವರ ನೇಮಕ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಸೋಮವಾರ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ.